ರೀಚ್ ಆಗೋ ಅಷ್ಟರಲ್ಲಿ ಭಾರಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಇಷ್ಟೊಂದು ಅಂತೀರಾ ಏನ್ ಟ್ರಾಫಿಕ್ ಅಂತೀರಾ ಅಂದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್. ಡ್ರೆಸ್ ಚೇಂಜ್ ಮಾಡಿ ಇವಾಗ ಲಂಚ್ಗೆ ಹೋಗಬೇಕು. ಆಲ್ಮೋಸ್ಟ್ 2:30 ಆಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಅಭಿನಯ ಮಾಡಬೇಡ ಲಾಗಲ್ಲಿ. ಟೇಕ್ ನಂಬರ್ 2, ಟೇಕ್ ನಂಬರ್ 3 ಅಂತ ಹಾಕ್ಬೇಕು. ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಅಂಡ್ ಟ್ರಾವೆಲಿಂಗ್ ಇದ್ದಿದ್ದ ಕಾರಣ ಯಾವುದೇ ತರದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಇರುತ್ತೆ. ಇವತ್ತು ಸ್ಯಾಟರ್ಡೆ, ನಾವು ಯುಗಾದಿ ಹಬ್ಬ ಇರೋ ಕಾರಣ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡ್ ಅಂಡ್ ಅವ್ರ ಕಸಿನ್ 3 ಜನ ಹೋಗ್ತಾ ಇದೀವಿ. ನಮ್ಮ ಅಣ್ಣ ಬರಬೇಕಿತ್ತು, ಬಟ್ ಆಫೀಸ್ ಕೆಲಸ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವು ಇವಾಗ ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ, ಸೊ ದಟ್ ನಾವು ಬೇಗ ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಸೊ ಆನ್ ದಿ ವೇ ಏನೇನೆಲ್ಲ ಆಗುತ್ತೆ ಅಂತ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವ್ಲಾಗ್ನ, ಕೊನೆ ತನಕ ನೋಡಿ. ಯಾರೆಲ್ಲ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನ್ ಟ್ರಾಫಿಕ್ ಅಂತೀರಾ? ಏನ್ ಟ್ರಾಫಿಕ್ ಅಂತೀರಾ ಅಂದ್ರೆ ಸಿಕ್ಕಾಬಟ್ಟೆ ಟ್ರಾಫಿಕ್. ಹಬ್ಬ ಅಲ್ವಾ ಅದಕ್ಕೆ ಹಬ್ಬ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹಬ್ಬ ಅಲ್ವಾ ಅಂತ ತೊದಲಿಸ್ತಾ ಇದ್ರೆ ನಾನೇನ್ ತೊದಲಿಸ್ಲಿಲ್ಲ, ಹಬ್ಬ ಅಲ್ವಾ ಅಂತ ಅಂದೆ. ಅದು ಹಬ್ಬ ಅನ್ನಕ್ಕೋಗಿ ಹಬ್ಬ ಅಲ್ವಾ ಅಂದೆ. ಅದೇ ನಿಮ್ಮೂರು ಪಕ್ಕ. ಇಷ್ಟ ಬೇಗ ತಿನ್ನಂಗಿಲ್ಲ 2 ದಿನ. ಫುಲ್ ವೆಜ್ ಇವತ್ತು ನಾಳೆ. ವೆಜ್ ಅಲ್ಲೇ ತಿಂತೀನಿ. ಪನ್ನೀರ್ ಮಶ್ರೂಮ್ ನಾನ್ ವೆಜ್ ತಿನ್ನಂಗ್ ಫೀಲ್ ಕೊಡುತ್ತೆ. ನೋ ಆಫೆನ್ಸ್, ಅದು ಒಂಥರ ಟೇಸ್ಟ್ ಅದು ಕೊಡುತ್ತೆ. ಅದೇ ಕನೆಕ್ಟ್ ಆಗುತ್ತಲ್ಲ. ಟ್ರಾಫಿಕ್ ಇಲ್ಲಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಿತ್ತು. ತುಂಬ ಜನ ಕೇಳಿದ್ರಿ, ನೀವು ರೀಸೆಂಟಾಗಿ ಟ್ರಿಪ್ ಹೋಗಿದ್ರೆ ಬಟ್ ಯಾವುದೂ ವ್ಲಾಗ್ ಹಾಕಿಲ್ಲ ಅಂತ ಕೇಳಿದ್ರಿ. ಅದಕ್ಕೂ ಒಂದು ರೀಸನ್ ಇದೆ. ಪ್ರತಿಯೊಬ್ಬರು ಲೈಫಲ್ಲೂ ಪ್ರೈವೇಸಿನೂ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಫ್ಯಾಮಿಲಿ ಟೈಮ್ ಕೊಡಬೇಕಾಗತ್ತೆ. ಪ್ರತಿಯೊಂದೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕಾಗಲ್ಲ. ನಾನು ಪ್ರೀವಿಯಸ್ ಉಡುಪಿ ಟ್ರಿಪ್ ಹೋಗಿದ್ದಾಗ ವ್ಲಾಗ್ ಹಾಕಿದೆ, ಬಟ್ ಅದಷ್ಟು ಜನಕ್ಕೆ ರೀಚ್ ಆಗಿಲ್ಲ. ಸೊ ದಟ್ ಐ ಓನ್ಲಿ ಡಿಸೈಡೆಡ್ ಅಟ್ಲೀಸ್ಟ್ ಈ ಸಲ ಟ್ರಿಪ್ಪಲ್ಲಿ ಫ್ಯಾಮಿಲಿ ಟೈಮ್ ಕೊಡೋಣ, ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆ ಕಂಪ್ಲೀಟ್ ಓಲ್ 1 ವೀಕ್ ನಾನು ಬ್ರೇಕ್ ತಗೊಂಡಿದ್ದೆ ಸೋಷಿಯಲ್ ಮೀಡಿಯಾದಿಂದ. ಆ್ಯಂಡ್ ಪೋಸ್ಟ್ಗಳು, ಸ್ಟೋರೀಸ್ ಎಲ್ಲ ಇನ್ಸ್ಟಾದಲ್ಲಿ ಆಗ್ತಿದೆ. ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ಯಾವ್ದು ಲೊಕೇಶನಿಗೆ ಹೋಗಿದ್ದೆ, ಏನೇನು ಮಾಡ್ತಾಯಿದ್ದೆ ಅನ್ನೋದನ್ನು ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಕ್ಲಿಪ್ಪಿಂಗ್ ಆಗ್ತಾಯಿದ್ದೆ, ಫೋಟೋಸ್ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಯಾವುದೇ ತರಹದ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಇದು ಫ್ಯಾನು ಕಣಕ. ಫ್ಯಾನ್ ಅಂತೆ. मारो मुझे, मारो मारो मुझे, मारो मारो ನೋಡು. ಇದು ಫ್ಯಾನು ಮನೆಗೆ ಗಾಳಿ ಬಿಸ್ಕೊಳಕ್ಕೆ. ಇದು ಆಕ್ಚುಲಿ ಊರಿಗೆ ಗಾಳಿ ಬೀಸ್ತದೆ. ಬೇರೆ ವೈಟ್ ಡ್ರೆಸ್ ಅಪ್ಪ. ನಾನಿವಾಗ ಪಲಾವ್ ಆರ್ಡರ್ ಮಾಡಿದ್ದೀನಿ. ಪಲಾವ್ ಜೊತೆ ಚಟ್ನಿ ಕೊಟ್ಟವ್ರೆ. ಚಟ್ನಿ ನಾನು ಆರ್ಡರ್ ಮಾಡಿದ್ದೀನಿ, ನನಗಿನ್ನೂ ಕೊಟ್ಟಿಲ್ಲ. ಆದರೆ ಓಪನ್ ದೋಸೆ ಆರ್ಡರ್ ಮಾಡಿದ್ದಾರೆ, ಬಟ್ ಇನ್ನೂ ಕೊಟ್ಟಿಲ್ಲ. ಚೆನ್ನಾಗಿರುತ್ತಲ್ಲ, ಟೇಸ್ಟ್ ಮಾಡಿ ನೀನು. ಟಿಫನ್ ಮಾಡಿಕೊಂಡು ಇವಾಗ
ಹೊರಡ್ತಾ ಇದೀವಿ. ತೋರ್ಸಲ್ಲ. ಇವಾಗ ನಾನ್ ಸ್ಟಾಪ್ ಹೊರಟ್ರೆ ಮಂತ್ರಾಲಯ 2:20ಗೆ ಲಂಚ್ಗೆ 2:20 ಲಂಚ್ಗೆ ಇನ್ನ ಸ್ಟಾಪ್ ಅಂತಂದೆ. ಹಾ ಕೊಡ್ತೀನಿ ಬಾ. ಇವಾಗ ಒಂದು ಸ್ಟ್ರೆಚ್ ಹೊಡಿತೀನಿ, ಆಮೇಲೆ ನಿನ್ಗೆ, ಆಮೇಲೆ ನಂಗೆ ಹೋಯ್ತಾ ಇರೋದೇ, ಆಮೇಲೆ ಅಕ್ಕಂಗೆ. ವಾ ಅದು ಸೇರ್ ತಿನ್ಕೊಳ್ಳೋದಾ? ಎರಡು ಸಾಕು ಅಂತಲ್ಲ. ಎರಡು ಸಾಕು. ಎರಡು ಸಾಕಂತ ಹೇಳಿದೀವಲ್ಲ ಅವರು. ಎಷ್ಟು ಬೇಕೋ ಅಷ್ಟು ಇಟ್ಟಿರೋದು. ಹಾಕು. ಬಿಸಿಲಿದು ಹಾಗರಿದು ಇಲ್ಲ. ಟಿಶ್ಯೂ ಇಲ್ಲ. ಇಲ್ಲ ವೈಟು ಒರೆಸ್ಕೊಳಕ್ಕಾಗಲ್ಲ. ಇದ್ರೊಳಗಡೆ ಇರ್ಬೇಕು ನೋಡ್ಕೊಂಡ. ಇಲ್ಲ ಗಿವ್ ಮಿ ಮಾಸ್ಕ್. ಮೇಡಮ್ ನಾನಿಲ್ಲಿ ಮಾಸ್ಕು ಒಂದೇ ಕೈ. ನನಗೆ ಕಾರಿಂದ ಇಳ್ದಿದ ತಕ್ಷಣ ಏನ್ ಬಿಸಿಲು ಹಿಂಗ್ ಹೊಡಿತೈತಲ್ಲ ಅಂತ ನಾನು ಏನು ಒರೆಸ್ಕೊ. ನೀವು ಮುಂದೆ ಕುತ್ಕೋತೀರಾ ಮಾತಾಡ್ಕೊಂಡು? ಕೂರಪ್ಪ, ಪರವಾಗಿಲ್ಲ, ನಾನು ಹಿಂದೆ ಕೊಡ್ತೀನಿ. ಬಳ್ಳಾರಿ 94 ಕಿಲೋಮೀಟರ್ ಇದೆ. ಬೆಲ್ಟ್ ಹಾಕಳಪ್ಪ. ಬಳ್ಳಾರಿ 94 ಕಿಲೋಮೀಟರ್. ನಾವು ಮಂತ್ರಾಲಯಕ್ಕೆ 2 ಗಂಟೆ ರೀಚ್ ಆಗ್ತೀವಿ. 2 ಗಂಟೆ ರೀಚ್ ಆಗಿ ಊಟ ಮಾಡಿ ಒಂದು ರೌಂಡ್ ಟೆಂಪಲ್ ಹತ್ರನೂ ಹೋಗ್ತೀವಿ. ಫಸ್ಟ್ ರೂಮ್ ಮಾಡ್ಬೇಕು. ಇವಾಗ ರೂಮ್ ಬೇರೆ ಮಾಡಿಲ್ಲ, ರೂಮ್ ಬುಕ್ ಮಾಡಿಲ್ಲ. ಆನ್ಲೈನ್ ಅಲ್ಲಿ ಹುಡುಕ್ದೆ, ಅವ ಸಿಗ್ಲಿಲ್ಲ, ಎಲ್ಲ ಬುಕ್ ಆಗ್ಬಿಟ್ಟಿತ್ತು. ಫುಲ್ ಬುಕ್ ಆಗ್ಬಿಟ್ಟಿತ್ತು ಆನ್ಲೈನ್ ಅಲ್ಲಿ. ನಾವು ಎಷ್ಟು ಹುಡುಕಿದ್ವಿ ಅಂತ ಅಂದ್ರೆ ಸಿಗ್ಲೇ ಇಲ್ಲ. ಸಡನ್ ಪ್ಲಾನ್ ಆಗಿರೋ ಕಾರಣ ರೂಮ್ ಬುಕ್ ಮಾಡೋಕ್ಕೂ ಆಗಿಲ್ಲ. ಇಲ್ಲಿ ಹೋಗ್ಬಿಟ್ಟು ಇವಾಗ ಹುಡುಕ್ಬೇಕು, ಸಿಗುತ್ತೋ ಎಲ್ಲ ನೋಡ್ಬೇಕು. ಆ ಸರೌಂಡಿಂಗ್ ಅಲ್ಲಾದ್ರೂ ಸಿಗುತ್ತೆ ಅಲ್ವಾ ಕಂದ? ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಸ್ವಲ್ಪ ಮಂತ್ರಾಲಯದಿಂದ ಸ್ವಲ್ಪ ಹಿಂದೆನೆ ಬುಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಮಂತ್ರಾಲಯದಲ್ಲಿ ಆಲ್ರೆಡಿ ರೂಮ್ ಬುಕ್ ಆಗ್ಬಿಟ್ಟಿರುತ್ತೆ, ಅದೇ ಕಾರಣಕ್ಕೂ ಸಿಗಲ್ಲ. ಹಾಗಾಗಿ ಸಿಗುತ್ತೆ, ನೋಡೋಣ. ಬ್ರೇಕ್ ಇನ್ನೂ ಡೇಟ್ ಆಗ್ಬಿಡೈತೆ. ಡೇಟ್ ಆಗೈತೆ ಜಾಸ್ತಿ ಅಲ್ಲ. ಎಲ್ಲಿ ಕುಡಿಯೋಕೆ ಹೋದಾಗ ವೈಟ್ ಡ್ರೆಸ್ ಸರ್ವಿಸ್ ಕೊಟ್ಟಿದ್ನಲ್ಲ, ಈಗ ಸರ್ವಿಸ್ ಆದ್ಮೇಲೆ ಓಡಿಸಲ್ಲ, ಎಲ್ಲೂ ಮನೇಲಿ ಇತ್ತು ಡ್ರೆಸ್ ವೈಟ್. ಸರಿ ಆಯ್ತು, ಎಲ್ಲಿದ್ದೀವಿ ಇವಾಗ? ಯಾರು ಎಲ್ಲಿದ್ದೀವಿ ನಾವು? ರೋಡ್ ಮೇಲೆ. ಯಾವ ರೋಡ್ ಅಲ್ಲಿ ಇದ್ದೀವಿ ಹೇಳು ಗೊಂದ? ಟಾರ್ ರೋಡ್ ಅಲ್ಲಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಎಲ್ಲಿ ಎಕ್ಸಾಕ್ಟ್ಲಿ ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಹೇಳ್ಬೇಕು ವಿಡಿಯೋದಲ್ಲಿ. ಕಾರ್ ಒಳಗೆ ಸೀಟ್ ಮೇಲೆ ಕೂತಿದೀವಿ. ದಿಸ್ ಪರ್ಟಿಕ್ಯುಲರ್ ಏರಿಯಾ ನನಗೆ ಗೊತ್ತಿದ್ರೆ ನಾನು ಯಾಕೆ ನಿನ್ಗೆ ಹೇಳ್ತಿದ್ದೆ? ನನಗೆ ಗೊತ್ತಿದ್ರೆ ನಾನು ಯಾಕೆ ನಿನ್ಗೆ ಹೇಳ್ತಿದ್ದೆ? ಹೇಳಮ್ಮ. ಇವಾಗ ಮಂತ್ರಾಲಯಕ್ಕೆ ಎಂಟ್ರಿ ಕೊಟ್ವಿ. ಇವಾಗ
ಈಗ ಸದ್ಯಕ್ಕೆ ರೂಮ್ ಹುಡುಕ್ಬೇಕು ಇವಾಗ. ಈ ಯಾವುದೇದೋ ಐತೆ ನೋಡೋಣ, ಬಂದ್ಬಿಟ್ಟು ಆಮೇಲಿಂದ ಕಾರ್ ಪಾರ್ಕಿಂಗ್ ಇರೋದು ಬೇಕು, ನೋಡ್ಕೊಂಡು ಬುಕ್ ಮಾಡಿಬಿಡೋಣ. ಫಸ್ಟ್ ಊಟ ಮಾಡಬೇಕು, ಎಲ್ಲಿ ಊಟ ಇದೆ ಅಂತ ಗೊತ್ತಿಲ್ಲ ಚೆನ್ನಾಗಿರೋದು. 4000 ಆಯಿತು ಬರೀ ಒಂದು ದಿನಕ್ಕೆ. ಇಷ್ಟು ಕಾಸ್ಟ್ಲಿ, ಯಾರು ಹಬ್ಬ ಟೈಮ್ ಬರೋಕ್ಕೆ ಹೋಗ್ಬಿಡಿ. ಬಟ್ ಅದೇ ದರ್ಶನ ಮಾಡಬೇಕಲ್ವ, ಅದಕ್ಕೋಸ್ಕರ ಎಷ್ಟಾದರೂ ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ನನಗೆ ಕನ್ವೀನಿಯೆಂಟ್ ಆಗೋ ಥರನೇ ರೂಮ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಕಡಿಮೆ ಅಂತ ಅಂದ್ಬಿಟ್ಟು ಯಾವುದೇ ರೂಮ್ಗೆ ಹೋಗಿ ಇರೋಕ್ಕಾಗಲ್ಲ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ನೆಮ್ಮದಿಯಾಗಿ ಸೇಫ್ಟಿಯಾಗಿ ಇರಬೇಕು. ಸೊ ಪಾರ್ಕಿಂಗು ಚೆನ್ನಾಗಿದೆ. ಸೊ ಹಾಗಾಗಿ ಎಸ್ ಸ್ವಗಿದೆ ಊಟ ಮಾಡ್ಕೊಂಡು ಬಂದು ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಬೈ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಒಳ್ಳೆ ಮೀಲ್ಸು. ಈಗ ಬಿಗಿಗೆ ತಿನ್ಬಿಟ್ಟು ಮಲಗ್ಬಿಟ್ರೆ ಒಳ್ಳೆ ನಿದ್ದೆ. ಇವಾಗ ಅದೇ ಮಾಡೋದು. ಕೇಸರಿ ಬಾತ್ ಯಾರು ತಿನ್ನಲ್ಲ, ನನಗೆ ಕೊಟ್ರಪ್ಪ, ನಾನು ತಿಂತೀನಿ. ಯಾಕೋ ಇತ್ತೀಚೆಗೆ ಸ್ವೀಟ್ ಮೇಲೆ ಜಾಸ್ತಿ ಲವ್ ಆಗ್ತೈತಲ್ಲ, ಇಷ್ಟು ದಿನ ಬರೀ ನಾನ್ ವೆಜ್ ತಿಂದು. ಹೋಟೆಲ್ ಕಡೆಯಿಂದ ಫ್ರೀನಾ? ನೈಸ್ ಗೈಸ್. ನಾವು ಹೋಟೆಲ್ ಅಡ್ರೆಸ್ ಬೇಕು ಅಂದರೆ ಬೇಕಾದ್ರೆ ಹೇಳ್ತೀನಿ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಫ್ರೀ ಸರ್ವಿಸ್ ಇದೆ ಪಾಪ, ಅವರೇ ಕರ್ಕೊಂಡು ಹೋಗಿ ಕರ್ಕೊಂಬರ್ತಾರೆ. ಓನ್ಲಿ ಡ್ರಾಪಿಂಗ್, ನೋ ಪಿಕಪ್. ಚೆನ್ನಾಗಿದೆ ನೋಡಿ, ನಡ್ಕೊಂಡು ಹೋಗ್ಬೇಕು ಅನ್ಕೋತಾ ಇದ್ವಿ, ಹೆಂಗೋ ಒಳ್ಳೇದಾಯಿತು. ಇದೆಲ್ಲ ನಂದು ತಿನ್ನೋದು. ಇದು ನನ್ನ ಗಂಡನ ಫೇವ್ರೆಟ್ ಸ್ವೀಟು. ಬರೀ ತಿನ್ನೋದಿದ್ರೆ ಮಾತ್ರ ಅದು ಬಂದು ಸಿಗ್ತದಲ್ಲ, ಅದು ವೆಜ್ಜು, ಆಲ್ ವೆಜ್ಜು, ನೋ ನಾನ್ ವೆಜ್ ಡೇ. ಕೌಂಟರ್ ಬ್ಲಾಕ್ ಮಾಡ್ಬಿಟ್ಟಿದ್ರೆ ಇಲ್ಲೇ ರೋಹಿತ ಲಾಸ್ಟ್ ಟೈಮ್ ನಾವು ಬಂದಾಗ turn this side. ಅಲ್ಲಿಂದ ನಡ್ಕೊಂಬ. ಸೊ ಇವಾಗ ಪ್ರಸಾದ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಐ ಮೀನ್ ಮನೆ ಅಂದರೆ ರೂಮ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ದರ್ಶನ ಮಾಡಿಕೊಂಡು ಐ ಥಿಂಕ್ ದರ್ಶನ ಆದಮೇಲೆ ನಾವು ಪ್ರಸಾದ ತೊಗೊಳಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಜನ ಅಷ್ಟಿಲ್ಲ ಇವಾಗ ಸಂಜೆ, ಬಟ್ ಬೆಳಗ್ಗೆಗೆ ತುಂಬ ಜನ ಇರ್ತಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗಲೇ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಆಗ್ತಾ ಇದ್ದಾರೆ. ಸೊ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ಬಂದ್ಬಿಟ್ಟು ದರ್ಶನ ಮಾಡಬೇಕು. ಸೊ ದರ್ಶನ ಮಾಡ್ತಾ ಖುಷಿಯಾಗಿ ಮನೆಗೆ ಹೋಗೋಣ ಅಂತ. ಅಷ್ಟು ನಾವು ಅಂದ್ಕೊಂಡಿದ್ದಷ್ಟು ಕ್ರೌಡ್ ಇವಾಗಿಲ್ಲ, ಬಟ್ ನಾಳೆ ಬೆಳಗ್ಗೆ ಆಗ್ಬೋದು ಅಂತ ಅನಿಸುತ್ತೆ. ತುಂಬ ಜನ ಬರ್ತಾರೆ ಅನಿಸುತ್ತೆ. ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ದರ್ಶನ ಹೇಗೆ ಮಾಡಿದ್ವಿ, ಹೇಗಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.